So, my dear BA 6 sem students, ನಾನು ಇವತ್ತು ಇಂಡಿಯನ್ ಹಿಸ್ಟ್ರಿಯಲ್ಲಿ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ಲಾರ್ಡ್ ರಿಪ್ಪನ್ ಬಗ್ಗೆ ಪಾಠವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಲಾರ್ಡ್ ರಿಪ್ಪನ್ ಬಗ್ಗೆ ಅವನ ಕಾಲಾವಧಿ ಕ್ರಿಸ್ತ 1880 ಅವನು ಭಾರತದ ಗವರ್ನರ್ ಜನರಲ್ ಆಗಿ ಆಳ್ವಿಕೆ ನಡೆಸಲ್ಪಟ್ಟಂಥ ಕಾಲಾವಧಿಯಾಗಿತ್ತು. ಸೊ ಇವನ ಬಗ್ಗೆ ನಾವು ಪರಿಚಯ ನೋಡ್ಕೊಡ್ಬೇಕಾಗಿತ್ತು ಅಂತ ಹೇಳಿದ್ರೆ, ಭಾರತವನ್ನು ಆಳಲ್ಪಟ್ಟಂಥ ವೈಸ್ರಾಯ್ಗಳಲ್ಲೇ ಮತ್ತು ಗವರ್ನರ್ ಜನರಲ್ಗಳಲ್ಲೇ ಅತ್ಯಂತ ಶ್ರೇಷ್ಠವಾದಂಥ ವ್ಯಕ್ತಿ ಲಾರ್ಡ್ ರಿಪ್ಪನ್ ಆಗಿದ್ದ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಲಾರ್ಡ್ ರಿಪ್ಪನ್ನ ಇವನು ಕೇವಲ ಭಾರತವನ್ನಾಳಲಿಕ್ಕೆ ಬಂದಂಥ ಬ್ರಿಟಿಷರ ವೈಸ್ರಾಯ್ ಅಷ್ಟೇ ಆಗಿರಲಿಲ್ಲ. ಇವನು ಭಾರತೀಯರ ನಿಜವಾದ ಪ್ರೀತಿಯ ಪ್ರೇಮಾಧಾರಗಳಿಗೆ ಸ್ಪಂದಿಸಲ್ಪಟ್ಟಂಥ ವ್ಯಕ್ತಿಯಾಗಿದ್ದ, ಅವರ ಪ್ರೀತಿಯನ್ನು ಗಳಿಸಲ್ಪಟ್ಟಂಥ ವ್ಯಕ್ತಿ ಇವನಾಗಿದ್ದ ಅಂತ ಹೇಳ್ಬೋದು. ಯಾಕೆಂದರೆ ಇದು ಭಾರತೀಯರ ದೇಶ, ಇದು ಭಾರತೀಯರ ಹಿತಾಸಕ್ತಿ ಕಾಪಾಡೋದೇ ಬ್ರಿಟಿಷರ ಆದ್ಯ ಕರ್ತವ್ಯ ಅಂಥೇಳಿ ಸಾರಲ್ಪಟ್ಟ. ಹಾಗೆಯೇ ಭಾರತೀಯರಿಗಾಗಿ ಅವನು ಅನೇಕ ಸುಧಾರಣೆಗಳನ್ನು ಜಾರಿಗೆ ತಂದ. ಈ ಹಿಂದೆ ಲಾರ್ಡ್ ಲಿಟ್ಟನ್ನು ದೇಶೀಯ ಭಾಷಾ ಪತ್ರಿಕಾ ನಿರ್ಬಂಧ ಕಾಯ್ದೆಯನ್ನು ಜಾರಿಗೆ ತಂದು ಭಾರತೀಯರ ಪತ್ರಿಕಾ ಕಾಯ್ದೆಯನ್ನು ಅವನು ಮೊಟಕುಗೊಳಿಸಲ್ಪಟ್ಟ, ಅದನ್ನು ರದ್ದುಗೊಳಿಸಿದ. ಭಾರತೀಯರಿಗೆ ಮೊಟ್ಟ ಮೊದಲ ಬಾರಿಗೆ ಚುನಾವಣೆ ವ್ಯವಸ್ಥೆ ನೀಡಿ ಸ್ಥಳೀಯ ಸ್ವಯಂ ಆಡಳಿತ ವ್ಯವಸ್ಥೆಯಲ್ಲಿ ತರಬೇತಿಯನ್ನು ನೀಡಲ್ಪಟ್ಟ ಇವನು. ಹಾಗೆ ಪ್ರಾಂತ್ಯಗಳಿಗೆ ಆರ್ಥಿಕವಾದಂಥ ಒಂದು ಸ್ವಾವಲಂಬತೆಯನ್ನು ನೀಡಲ್ಪಟ್ಟ, ಲಾರ್ಡ್ ಮೇಯರ್ ಎನಿಸಲ್ಪಟ್ಟಿತ್ತು ಅಂತ ಅನೇಕ ಸುಧಾರಣೆಗಳನ್ನು ಇವರು ಜಾರಿಗೆ ತಂದ. ಸೊ ಹೀಗೆ ಇವನು ಭಾರತೀಯರಿಗಾಗಿ ಇವನ ಹೃದಯ ಮಿಡಿತಾ ಇತ್ತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಹಾಗಾದರೆ ಇವನ ಬಗ್ಗೆ ನಾವು ಪರಿಚಯ ಮಾಡ್ಕೊಂಡ್ಮೇಲೆ ಇವನ ಆರಂಭದ ಜೀವನ ಮತ್ತು ಹೇಳಿಕೆ ಬಗ್ಗೆ ನೋಡೋಣ. ಸೊ ಲಾರ್ಡ್ ರಿಪ್ಪನ್ನ ಮೂಲ ಹೆಸರು ಏನಾಗಿತ್ತು ಅಂತ ಹೇಳಿದ್ರೆ, ಜಾರ್ಜ್ ಫ್ರೆಡರಿಕ್ ಫ್ರೆಡರಿಕ್ ಸ್ಯಾಮುಯೆಲ್ ರಿಪ್ಪನ್ ಆಗಿತ್ತು ಇವನ ಹೆಸರು. ನೋಡಿ, ಜಾರ್ಜ್ ಫ್ರೆಡರಿಕ್ ಸ್ಯಾಮ್ಯುಯೆಲ್ ರಾಬಿನ್ಸನ್ ರಿಪ್ಪನ್ ಅನ್ನೋದು ಇವನ ಪೂರ್ಣ ಹೆಸರು. ಜಾರ್ಜ್ ಫ್ರೆಡರಿಕ್ ಸ್ಯಾಮುಯೆಲ್ ರಾಬಿನ್ಸನ್ ರಿಪ್ಪನ್ ಅನ್ನೋದು ಇವನ ಪೂರ್ಣ ಹೆಸರಾಗಿತ್ತು. ಇವನು ಕ್ರಿಸ್ತಿ ಶಕ 1827 ಅಕ್ಟೋಬರ್ 24 ಲಂಡನ್ನಲ್ಲಿ ಡೌನ್ ಸ್ಟ್ರೀಟ್ ಅಂತಿದೆ, ಡೌನ್ ಸ್ಟ್ರೀಟ್ ಅಂತ ಹೇಳಿ ಲಂಡನ್ನಲ್ಲಿ ಒಂದು ಡೌನ್ ಸ್ಟ್ರೀಟ್ ಅಂತಿದೆ. ಆ ಡೌನ್ ಸ್ಟ್ರೀಟ್ನಲ್ಲಿ ಕೇವಲ ಪ್ರಧಾನಮಂತ್ರಿಗಳ ಮನೆಗಳು ಮಾತ್ರ ಇವೆ. ಇವನು ಆ ಪ್ರಧಾನಮಂತ್ರಿಯ 10ನೇ ನಿವಾಸದಲ್ಲಿ ಜನಿಸಲ್ಪಟ್ಟ. ಯಾಕಂದರೆ ಇವನ ತಂದೆ ಗಾಡ್ ರಿಚ್ ಪ್ರಧಾನಮಂತ್ರಿ ಆಗಿದ್ದ, ಇಂಗ್ಲೆಂಡ್ನ ಪ್ರಧಾನಮಂತ್ರಿ ಆಗಿದ್ದ. ಇವನ ತಂದೆ ಗಾಡ್ ರಿಚ್ ಇಂಗ್ಲೆಂಡ್ನ ಪ್ರಧಾನಿಯಾಗಿದ್ದ. ಹಾಗಾಗಿ ಪ್ರಧಾನಮಂತ್ರಿಯ ನಿವಾಸ ಆಗಿದ್ದಂಥ ಆ ಡೌನ್ ಸ್ಟ್ರೀಟ್ನಲ್ಲಿರುವಂಥ 10ನೇ ನಂಬರ್ನ ಪ್ರಧಾನಮಂತ್ರಿ ನಿವಾಸದಲ್ಲಿ ಜನ್ಮ ತಾಳಲ್ಪಟ್ಟ. ಸೊ ಇವನು ತನ್ನ ಮೂಲ ಶಿಕ್ಷಣವನ್ನು ಪಡೆಯಲ್ಪಟ್ಟು, ಜೊತೆಗೆ ಅವನು ವಿಶ್ವವಿದ್ಯಾಲಯದ ವ್ಯಾಸಂಗವನ್ನು ಮುಗಿಸ್ಬಿಟ್ಟು ಕ್ರಿಸ್ತ ಶಕ 1859 ಈ ಬ್ರಿಟಿಷ್ ಪಾರ್ಲಿಮೆಂಟಿನ ಚುನಾಯಿತ ಸದಸ್ಯನಾಗಿ ಮಂತ್ರಿಮಂಡಲವನ್ನು ಸೇರ್ತಾನೆ 61ರಲ್ಲಿ ಸೇರಿ ನೆಕ್ಸ್ಟು ಏನು ಮಾಡಿದಪ್ಪ ಅಂತ ಹೇಳಿದ್ರೆ 1862ರಿಂದ 1879 ಅವನು ಈ ಮಂತ್ರಿಮಂಡಲದ ಸಂಪುಟದಲ್ಲಿ ಸೇರ್ಕೊಂಡು ಕೆಲಸ ಮಾಡಿದ. ಹಾಗೆ ಸಂಸದನಾಗಿ ಕೂಡ ಕೆಲಸವನ್ನು ಆ ಬ್ರಿಟಿಷರ ಪಾರ್ಲಿಮೆಂಟ್ನ ಸಂಸದನಾಗಿ ಕಾರ್ಯವನ್ನು ನಿರ್ವಹಿಸಲ್ಪಟ್ಟ. ಇದಾದ ಮೇಲೆ ಈ ಮಧ್ಯದಲ್ಲಿ ಈ ಅವಧಿಯಲ್ಲಿ ಈ ಕ್ರಿಸ್ತ ಶಕ 1862ರಿಂದ 1879 ಅವಧಿಯಲ್ಲಿ ಅವನು ವಿದೇಶಾಂಗ ಇಲಾಖೆಯ ಆಧೀನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಲ್ಪಟ್ಟ. ಹಾಗೆಯೇ ಭಾರತದ ಆಧೀನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಲ್ಪಟ್ಟ. ಹಾಗೆಯೇ ಭಾರತದ ಕಾರ್ಯದರ್ಶಿಯಾಗಿ ಕೂಡ ಇವನು ಕಾರ್ಯನಿರ್ವಹಿಸಲ್ಪಟ್ಟು ಆಡಳಿತದಲ್ಲಿ ಅನೇಕ ಒಂದು ಅನುಭವವನ್ನು ಗಳಿಸಲ್ಪಟ್ಟಿದ್ದ. ಇವನು ಗ್ಲಾಡ್ಸ್ಟನ್ನ ಉದಾರವಾದ ಪಕ್ಷದ ಅಭ್ಯರ್ಥಿಯಾಗಿಯೇ ತನ್ನ ಜೀವನದುದ್ದಕ್ಕೂ ಅವನು ಚುನಾವಣೆಯಲ್ಲಿ ಭಾಗವಹಿಸಿ ಅವನು ಆಯ್ಕೆಯಾಗಲ್ಪಟ್ಟಿದ್ದ, ಕಾರ್ಯನಿರ್ವಹಿಸಲ್ಪಟ್ಟಿದ್ದ. ಮುಂದೆ ಕ್ರಿಸ್ತ ಶಕ 1880ರಲ್ಲಿ ಇಂಗ್ಲೆಂಡ್ನಲ್ಲಿ ಗ್ಲಾಡ್ಸ್ಟೋನ್ ಅಂತ ಕೂಡ ಹೇಳ್ತಾರೆ. ಆ ಗ್ಲಾಡ್ಸ್ಟೋನ್ನ ಮಂತ್ರಿಮಂಡಲ ಲಿಬರಲ್ ಪಕ್ಷ ಅಧಿಕಾರಕ್ಕೆ ಬಂತು. ಇಂಗ್ಲೆಂಡ್ನಲ್ಲಿ ಲಿಬರಲ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಆಗ ಗ್ಲಾಡ್ಸ್ಟೋನ್ ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ,
ಇವರನ್ನು ಭಾರತದ ವೈಸ್ರಾಯನ್ನಾಗಿ ನೇಮಿಸಲ್ಪಟ್ಟರು. ಭಾರತದ ವೈಸ್ರಾಯಾಗಿ ಲಾರ್ಡ್ ರಿಪ್ಪನ್ ಕ್ರಿಸ್ತಶಕ 1880 ಹಾಗೆ ಜೂನ್ 18ನೇ ತಾರೀಕಿಗೆ ಭಾರತಕ್ಕೆ ಬಂದು ಭಾರತದ ವೈಸ್ರಾಯಾಗಿ ಅಧಿಕಾರವನ್ನು ವಹಿಸಿಕೊಳ್ಳಲ್ಪಟ್ಟ. ಸೊ ಈ ಲಾರ್ಡ್ ರಿಪ್ಪನ್ ಇದ್ದಾರಲ್ಲ, ಲಾರ್ಡ್ ರಿಪ್ಪನ್ನು ಒಬ್ಬ ಕೇವಲ ಸಮರ್ಥ ಆಡಳಿತಗಾರನಷ್ಟೇ ಆಗಿರಲಿಲ್ಲ, ಅವರೊಬ್ಬರು ಚತುರ ರಾಜಕಾರಣಿಯಾಗಿದ್ದರು. ಹಾಗೆಯೇ ಭಾರತೀಯರ ಮನದಾಳವನ್ನು ಬಲ್ಲವರಾಗಿದ್ದರು. ಹಾಗೆ ಭಾರತೀಯ ಹಿತಾಸಕ್ತಿಗೆ ಸ್ಪಂದಿಸುವಂಥವರಾಗಿದ್ದರು. ಹಾಗಾಗಿ ಅವರನ್ನು ಅಚ್ಚುಮೆಚ್ಚಿನ ವ್ಯಕ್ತಿಯನ್ನಾಗಿ ಭಾರತೀಯರು ನೋಡ್ತಾ ಇದ್ದಾರೆ. ಭಾರತೀಯರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಭಾರತೀಯರಿಗೆ ಎಷ್ಟು ಮಟ್ಟಿಗೆ ಇವರು ಭಾರತೀಯರು ಬೇಕಾಗಿದ್ರು ಅಂತ ಹೇಳಿದ್ರೆ, ಇವರು ನಿವೃತ್ತರಾಗಿ ಹೋಗ್ತಾ ಇರಬೇಕಾದ್ರೆ, ಇವರು ಸಿಮ್ಲಾದಿಂದ ಮುಂಬೈವರೆಗೂ ಹೋಗ್ತಾ ಇರಬೇಕಾದ್ರೆ ಭಾರತೀಯರು ಅವ್ರ ರಸ್ತೆ ಇಕ್ಕೆಲುಗಳಲ್ಲೂ ನಿಂತ್ಕೊಂಡು, ಅವ್ರು ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ ಅಲ್ಲೆಲ್ಲಿ ಇಕ್ಕೆಲುಗಳಲ್ಲಿ ನಿಂತ್ಕೊಂಡು ಕಣ್ಣೀರನ್ನ ಹಾಕಿ ಅವರ ಭಾರವಾದಂಥ ಹೃದಯಗಳಿಂದ ಬೀಳ್ಕೊಡುಗೆ ಮಾಡಲ್ಪಟ್ಟಿದ್ದು ನಮಗೆ ಅವರ ಜನಪ್ರಿಯತೆ ಗೊತ್ತಾಗ್ತಾ ಇದೆ ಅಲ್ವಾ. ಸೊ ಭಾರತದ ವೈಸ್ರಾಯ್ ಆಗಲ್ಪಟ್ಟಂಥ ಲಾರ್ಡ್ ರಿಪ್ಪನ್ನ ಅವರು 2 ರೀತಿಯಾದಂಥ ಸಾಧನೆಗಳನ್ನು ಭಾರತದಲ್ಲಿ ಮಾಡಿದ್ರು. ಒಂದು ಆಡಳಿತಾತ್ಮಕ ಸುಧಾರಣೆಗಳು, ಇನ್ನೊಂದು ವಿದೇಶಾಂಗ ನೀತಿ. ಅವ್ರ ವಿದೇಶಾಂಗ ನೀತಿಯನ್ನು ನೋಡ್ತಾ ಇದ್ದೀವಿ, ಹಾಗೆ ಆಡಳಿತಾತ್ಮಕ ಸುಧಾರಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಆಡಳಿತಾತ್ಮಕ ಸುಧಾರಣೆಗಳು. ಹಾಗಾದರೆ ಆಡಳಿತಾತ್ಮಕವಾದಂಥ ಸುಧಾರಣೆಗಳು ಏನು ಮಾಡಿದ್ರಪ್ಪ ಅಂತ ಹೇಳಿದ್ರೆ, ಸೊ ಮೊದಲನೇದಾಗಿ ಅವರು ನೋಡಿ ಆಡಳಿತಾತ್ಮಕ ಸುಧಾರಣೆಗಳಲ್ಲಿ ಮೊದಲನೇದಾಗಿ ಅವರು ದೇಶೀಯ ಭಾಷಾ ಪತ್ರಿಕಾ ನಿರ್ಬಂಧ ಕಾಯ್ದೆಯನ್ನು ರದ್ದತಿಗೊಳಿಸ್ತಾರೆ. ಮೊದಲನೇದಾಗಿ ದೇಶೀಯ ಭಾಷಾ ಪತ್ರಿಕಾ ನಿರ್ಬಂಧ ಕಾಯ್ದೆ ರದ್ದತಿ. ಸೊ ಅವ್ರ ಅಧಿಕಾರ ವಹಿಸ್ಕೊಂಡ ತಕ್ಷಣ ಏನು ಮಾಡಿದ್ರಪ್ಪ ಅಂತ ಹೇಳಿದ್ರೆ, ದೇಶೀಯ ಭಾಷಾ ಪತ್ರಿಕಾ ನಿರ್ಬಂಧವನ್ನು ಹಾಕುವಂಥ ಕಾಯ್ದೆಯನ್ನು ಈ ಹಿಂದಿನ ವಯಸ್ಸರಾಗಿದ್ದಂಥ ಲಾರ್ಡ್ ಲಿಟ್ಟನ್ ಜಾರಿ ತಂದಿದ್ದ. ಆ ಕಾಯ್ದೆಯನ್ನು ಇವರು ರದ್ದುಗೊಳಿಸಿ ದೇಶೀಯ ಭಾಷಾ ಪತ್ರಿಕೆಗಳು ಕೂಡ ಆಂಗ್ಲ ಪತ್ರಿಕೆಗಳಿಗೆ ಸಮಾನವಾದ ಸ್ಥಾನಮಾನವನ್ನು ಪಡೆಯುವಂತೆ ಮಾಡಲ್ಪಟ್ಟರು ಈ ಒಂದು ಲಾರ್ಡ್ ರಿಪ್ಪನ್. ಇದು ಭಾರತೀಯರಿಗೆ ತುಂಬ ಅತ್ಯಂತ ಮಹತ್ವದ ಒಂದು ಸುಧಾರಣಾ ಕಾಯ್ದೆ ಆಗಿತ್ತು ಅಂತ ಹೇಳ್ಬೋದು. ಇನ್ನು ಎರಡನೇದಾಗಿ ಆರ್ಥಿಕ ಸುಧಾರಣೆಗಳೇನಾಗಿತ್ತು ಅಂತ ಹೇಳಿದ್ರೆ, ಸೊ ಆರ್ಥಿಕ ಸುಧಾರಣೆಗಳಲ್ಲಿ ಮೊದಲನೇದಾಗಿ ನಾವು ನೋಡ್ತಾ ಇದ್ದೀವಿ ಯಾವುದಪ್ಪ ಅಂತ ಹೇಳಿದ್ರೆ, ನೋಡಿ ಅವರ ಮುಕ್ತ ವ್ಯಾಪಾರ ನೀತಿ. ಲಾರ್ಡ್ ರಿಪ್ಪನ್ ಏನು ಮಾಡಿದ್ರು ಅಂತ ಹೇಳಿದ್ರೆ, ಸೊ ಅವರು ಇಂಗ್ಲೆಂಡ್ ಮತ್ತು ಭಾರತದ ಮಧ್ಯೆ ಮುಕ್ತ ವ್ಯಾಪಾರ ನೀತಿಯನ್ನು ಅನುಸರಿಸಲ್ಪಟ್ಟರು. ಮುಕ್ತ ವ್ಯಾಪಾರ ನೀತಿ ಅನುಸರಿಸಲ್ಪಟ್ಟು ಏನು ಮಾಡಿದ್ರು ಅಂತ ಹೇಳಿದ್ರೆ, ಈ ಒಂದು ತೆರಿಗೆ ನೀತಿಯಲ್ಲಿ ಕೂಡ ಕೆಲವು ಸುಧಾರಣೆಗಳಂತಂದರು ಭಾರತದಲ್ಲಿ. ಏನಪ್ಪ ಅಂತ ಹೇಳಿದ್ರೆ, ನೋಡಿ ಕೃಷಿಯ ಉತ್ಪಾದನೆಯ ಬೆಲೆಗಳು ಏರ್ದನೇ ತೆರಿಗೆ ಹೆಚ್ಚಾಗಬಾರ್ದು ಅಂಥೇಳಿ ಅವರ ಒಂದು ಧ್ಯೇಯ ಆಗಿತ್ತು. ಯಾವುದೇ ವಸ್ತುಗಳು ಬೆಲೆ ಏರ್ದೇ ಅದರ ತೆರಿಗೆ ಏರಿಸಬಾರ್ದು ಅನ್ನೋದು ಅವ್ರ ಧ್ಯೇಯ ಆಗಿತ್ತು. ಹಾಗಾಗಿ ಯಾವುದೇ ಉತ್ಪಾದಿತ ವಸ್ತುಗಳ ಬೆಲೆ ಹೆಚ್ಚದೆ ತೆರಿಗೆಯನ್ನು ಹಾಕುವುದಕ್ಕೆ ಅವರು ವಿರೋಧಿಸಲ್ಪಟ್ಟರು. ಆದರೆ ಭಾರತದ ಸ್ಟೇಟ್ ಸೆಕ್ರೆಟರಿ ಇದನ್ನು ಸಮ್ಮತಿ ತೋರಿಸಲಿಲ್ಲ. ಹೀಗಾಗಿ ಅವರ ಆಸೆ ಈಡೇರಲಿಲ್ಲ ಅಂತ ಹೇಳ್ಬೋದು. ಹಾಗೆಯೇ ಅವರು ಉಪ್ಪು, ಹಾಗೆಯೇ ಈ ಒಂದು ಅಬಕಾರಿ, ಹಾಗೆಯೇ ಈ ಒಂದು ಅಫೀಮು, ಇವೇ ಮುಂತಾದವುಗಳು ಇವುಗಳ ಮೇಲೆ ತೆರಿಗೆ ಹಾಕುವಂಥ ಪ್ರಯತ್ನ ಮಾಡಲ್ಪಟ್ಟರು. ಹಾಗೆ ಈ ತೆರಿಗೆಗಳನ್ನು ಹಾಕುವಂಥ ಪ್ರಯತ್ನ ಕೂಡ ಅವರು ಯಶಸ್ವಿ ಆಗಲ್ಪಡ್ತು. ಆದರೆ ಮುಂದೆ ಉಪ್ಪಿನ ತೆರಿಗೆ ಇಳಿಯಲ್ಪಡ್ತು ಮುಂದೆ ಕಾಲದಲ್ಲಿ. ಹಾಗೆಯೇ ನೆಕ್ಸ್ಟು ಮುಕ್ತ ವ್ಯಾಪಾರ ನೀತಿ ನೋಡ್ತಾ ಇದ್ವಿ. ಆರ್ಥಿಕ ಸುಧಾರಣೆಗಳಲ್ಲಿ ಮುಕ್ತ ವ್ಯಾಪಾರ ನೀತಿ ಆಯಿತು. ನೆಕ್ಸ್ಟು ಅವರು ಆರ್ಥಿಕ ಸುಧಾರಣೆಗಳಲ್ಲಿ ಆರ್ಥಿಕ ವಿಕೇಂದ್ರೀಕರಣ ನೋಡ್ತಾ ಇದ್ವಿ. ಆರ್ಥಿಕ ವಿಕೇಂದ್ರೀಕರಣ. ಸೊ ಆರ್ಥಿಕ ವಿಕೇಂದ್ರೀಕರಣ ಅಂದರೆ ಲಾರ್ಡ್ ಮೇಯೋ ಈ ಹಿಂದೆ ಆರಂಭಿಸಲ್ಪಟ್ಟಂಥ ಆರ್ಥಿಕ ವಿಕೇಂದ್ರೀಕರಣ ನೀತಿಯನ್ನು ಇವರು ಕೂಡ ಮುಂದುವರಿಸ್ಕೊಂಡ್ಬಂದರು. ಈ ಹಿಂದೆ ಲಿಟ್ಟನ್ ಮುಂದುವರಿಸ್ಕೊಂಡ್ಬಂದಿದ್ದ, ಮತ್ತು ಇವರು ಕೂಡ ಏನು ಮಾಡಿದ್ರು, ಈ ಆರ್ಥಿಕ ವಿಕೇಂದ್ರೀಕರಣ ನೀತಿಯನ್ನು ಮುಂದುವರಿಸ್ಕೊಂಡ್ಬಂದರು. ಸೊ ಮುಂದುವರಿಸ್ಕೊಂಡ್ಬಂದು ನೋಡಿ ಆದಾಯದ ಮೂಲಗಳನ್ನು, ಸರ್ಕಾರಕ್ಕೆ ಆದಾಯ ಬರುವಂಥ ಮೂಲಗಳನ್ನು ಅವರು 3 ಭಾಗಗಳಾಗಿ ವಿಂಗಡಿಸ್ತಾರೆ. 3 ಭಾಗಗಳಾಗಿ ವಿಂಗಡಿಸಿ, ಒಂದು ಕೇಂದ್ರೀಯ ಆದಾಯ ಮೂಲಗಳು, 2 ಪ್ರಾಂತೀಯ ಆದಾಯ ಮೂಲಗಳು, 3ನೇದಾಗಿ 2ಕ್ಕೂ ಸೇರ್ಬೋದಾದಂಥ ಆದಾಯ ಮೂಲಗಳು ಅಂತೇಳಿ 3 ಭಾಗ ಮಾಡ್ತಾರೆ. ಸೊ ಇದರ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ, ಪ್ರಾಂತ್ಯಗಳು ಯಾವುದೇ ಆದಾಯಕ್ಕಾಗಲಿ ಪ್ರಾಂತ್ಯಗಳು ತಮ್ಮ ಪಾಲಿನ ದುಡ್ಡಿಗಾಗಿ ಕೇಂದ್ರಕ್ಕೆ ಕೈ ಚಾಚೋದು ಬೇಡ, ಅವೆಲ್ಲ ಸ್ವಾಭಿಮಾನಿಗಳಾಗಿ ಬದುಕಬೇಕು ಅನ್ನೋದೇ ಉದ್ದೇಶ ಆಗಿತ್ತು. ಸೊ ಅದಕ್ಕಾಗಿ ಕೇಂದ್ರದ ಆದಾಯ ಏನಾಗಿತ್ತು ಅಂತ ಹೇಳಿದ್ರೆ, ಆದಾಯ ಮೂಲಗಳಲ್ಲಿ ಯಾವ ವಿಷಯನ ಸೇರಿಸಿದ್ರು ಅಂತ ಹೇಳಿದ್ರೆ, ನೋಡಿ ಕಂದಾಯ, ಆಕ್ಟ್ರಾಯ್ ಕಂದಾಯವನ್ನು, ಭೂ ಕಂದಾಯವನ್ನು ಸೇರಿಸಿದ್ರು. ಹಾಗೆ ರೈಲು,
ಅಂಚೆ, ತಂತಿ, ಹಾಗೆಯೇ ಸೈನ್ಯ, ವಿದೇಶಾಂಗ ನೀತಿ, ನಾಣ್ಯ ಮುದ್ರಣ ಇವುಗಳಿಂದ ಬರುವಂಥ ಆದಾಯಗಳನ್ನು ಕೇಂದ್ರ ಆದಾಯಗಳು ಅಂತೇಳಿ ಕೇಂದ್ರಕ್ಕೆ ಬಿಟ್ಕೊಟ್ರು. ಇನ್ನು ಪ್ರಾಂತೀಯ ಆದಾಯ ಮೂಲಗಳು ಯಾವುದಾಗಿತ್ತು ಇವ್ರ ಕಾಲದಲ್ಲಿ ಅಂತ ಹೇಳಿದ್ರೆ ಶಿಕ್ಷಣ, ಹಾಗೆ ಪೊಲೀಸ್, ಬಂದಿಖಾನೆ, ಹಾಗೆಯೇ ನ್ಯಾಯಾಲಯ, ದಂಡ, ಲೋಕೋಪಯೋಗಿ, ವೈದ್ಯಕೀಯ ಸೇವೆ ಇವೇ ಮುಂತಾದವುಗಳನ್ನು ಏನು ಮಾಡಿದ್ರು ಅಂತ ಹೇಳಿದ್ರೆ ಶಿಕ್ಷಣ ಪ್ರಾಂತೀಯ ಆದಾಯ ಮೂಲಗಳಾಗಿ ಬಿಟ್ಕೊಟ್ರು. ಇನ್ನು ಎರಡಕ್ಕೂ ಸೇರ್ಬೋದಾದಂಥ ಆದಾಯ ಮೂಲಗಳು ಯಾವುದಾಗಿತ್ತು ಅಂತ ಹೇಳಿದ್ರೆ ಅಬಕಾರಿಯಾಗಿತ್ತು, ಗಣಿಯಾಗಿತ್ತು, ಹಾಗೆಯೇ ಈ ಒಂದು ಅರಣ್ಯ ಆದಾಯಗಳಾಗಿತ್ತು, ಹಾಗೆ ಸ್ಟಾಂಪ್ ಡ್ಯೂಟಿ ಆಗಿತ್ತು. ಇವೇ ಮುಂತಾದ ಅತ್ಯಂತ ಮಹತ್ವದ ಆದಾಯದ ಮೂಲಗಳನ್ನು ಎರಡಕ್ಕೂ ಸೇರ್ಬೋದಂಥ ಆದಾಯ ಮೂಲಗಳನ್ನಾಗಿ ಇವರು ಇದರಲ್ಲಿ ಸೇರಿಸಲ್ಪಟ್ಟಿದ್ರು. ಹಾಗೆ ಇವೆರಡನ್ನು ಕೇಂದ್ರ ಮತ್ತು ಪ್ರಾಂತ್ಯಗಳಿಗೆ ಇಬ್ಬಾಗ ಮಾಡಿ ಅವುಗಳ ಹಕ್ಕನ್ನು ಪ್ರಾಂತ್ಯಗಳಿಗೆ ಪಡೆಯುವಂಥ ಹಕ್ಕನ್ನು ದೊರಕಿಸಿಕೊಡಲ್ಪಟ್ಟರು. ಹೀಗೇನೆ ಆದಾಯದಲ್ಲಿ ಆದಾಯದ ಮೂಲಗಳನ್ನು 3 ಭಾಗಗಳಾಗಿ ಮಾಡಿ ಪ್ರಾಂತ್ಯಗಳನ್ನು ಆರ್ಥಿಕವಾಗಿ ಸಬಲೀಕರಣಗೊಳಿಸೋದು ಉದ್ದೇಶವಾಗಿತ್ತು. ಆ ಉದ್ದೇಶ ಸಫಲ ಆಗಲ್ಪಡ್ತು ಅಂತ ನಾವು ಹೇಳ್ಬೋದು. ಹೀಗೇನೆ ಇವರ ಒಂದು ಲಾರ್ಡ್ ರಿಪ್ಪನ್ನ ಸುಧಾರಣೆಗಳನ್ನು ನಾವು ನೋಡಿದ್ವಿ. ನೆಕ್ಸ್ಟ್ ನಾಳೆ ಉಳಿದ ವಿಷಯಗಳನ್ನು ಮತ್ತೊಂದು ತಾಸಿನಲ್ಲಿ ನೋಡೋಣ. ಧನ್ಯವಾದಗಳು.